ಹೊಸಕೋಟೆ ತಾಲೂಕಿನ ಪೂಜೆನ ಅಗ್ರಹಾರ ಹಾಗೂ ಭಕ್ತರಹಳ್ಳಿ ಗ್ರಾಮಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಶರತ್ ಬಚ್ಚೇಗೌಡ ಚಾಲನೆ. ವಿವಿಧ ಯೋಜನೆಗಳ ಅನುದಾನದಡಿ ಸಿಸಿ ರಸ್ತೆ, ಚರಂಡಿ ಹಾಗೂ ಜಲ್ ಜೀವನ್ ಮಿಷನ್ ಸೇರಿದಂತೆ 1.5 ಕೋಟಿಗೂ ಅಧಿಕ ಮೊತ್ತದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ. ಭಕ್ತರಹಳ್ಳಿ ಗ್ರಾಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪರಿಶಿಷ್ಟ ಸಮುದಾಯ ಇರುವ ಕಾರಣ ವಿವಿಧ ಯೋಜನೆಗಳ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ಈ ಭಾಗದಲ್ಲಿ ಮುಖ್ಯ ರಸ್ತೆಯಿಂದ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಚಿಕ್ಕದಾಗಿ ಹಾಗೂ ತುಂಬಾ ಹದಗೆಟ್ಟಿದ್ದ ಕಾರಣ ಈಗ ಮರು ಡಾಂಬರೀಕರಣ ಮಾಡಿ ರಸ್ತೆ ಅಗಲೀಕರಣ ಮಾಡಲಾಗಿದೆ ಎಂದರು. ಇನ್ನು ಜಲಜೀವನ್ ಮಿಷನ್ ಯೋಜನೆಗೆ ಹೊರಗಿನವರಿಗೆ ಟೆಂಡರ್ ಆಗಿರುವ ಕಾರಣ ಸರಿಯಾದ ಮಾಹಿತಿ ಇಲ್ಲದೆ ಅನುದಾನ ಬಿಡುಗಡೆ ಆಗುವ ತನಕ ಕಾಮಗಾರಿ ನಿಧಾನಗತಿಯಲ್ಲಿ ಪ್ರಾರಂಭ ಮಾಡುತ್ತಿದ್ದಾರೆ. ಈಗಾಗಲೇ ಇದರ ಬಗ್ಗೆ ಒಂದು ಸಭೆ ನಡೆಸಿದ್ದು ಮತ್ತೊಂದು ಸಭೆ ಕರೆದು ಕಾಮಗಾರಿ ಮುಗಿಸಲು ಸೂಚಿಸಲಾಗುವುದು ಎಂದರು. ಅಭಿವೃದ್ಧಿ ಕಾಮಗಾರಿ ಮಾಡಿದ್ದೀವಿ. ಪೂಜೆನಗರ ಭಕ್ತರಳ್ಳಿ. ಇವತ್ತು ನಮ್ಮ ಹೊಸಕೋಟೆ ತಾಲೂಕಿನ ಕಸ್ಬಾ ಹೋಬಳಿಯ ದೊಡ್ಡಗಟ್ಟಿನಂಬಿ ಗ್ರಾಮ ಪಂಚಾಯತಿಯ ಪೂಜೆನಗರ ಮತ್ತು ಭಕ್ತರಳ್ಳಿ ಗ್ರಾಮಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳಿಗೆ ಇವತ್ತು ನಾವು ಚಾಲನೆ ಕೊಟ್ಟಿದ್ದೀವಿ. ಪೂಜೆನಗರ ಗ್ರಾಮದಲ್ಲಿ ಸುಮಾರು ಒಂದು 9 ಲಕ್ಷ ರೂಪಾಯಿ ವೆಚ್ಚದಲ್ಲಿ SCP TSP ಅಡಿಯಲ್ಲಿ BJNLನ ಅನುದಾನದಲ್ಲಿ ಸುಮಾರು ಒಂದು 175 ಮೀಟರಿನ ಕಾಂಕ್ರೀಟ್ ರಸ್ತೆಗಳಿಗೆ ಇವತ್ತು ಚಾಲನೆಯನ್ನು ನೀಡಿದ್ದೀವಿ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಭಕ್ತರಳ್ಳಿ ಗ್ರಾಮದಲ್ಲಿ ಒಂದು ದೊಡ್ಡ ಸಂಖ್ಯೆಯಲ್ಲಿ ಎಲ್ಲಿ ನಮ್ಮ ಪರಿಶಿಷ್ಟ ಜಾತಿಯ ಸಮುದಾಯ ಎಲ್ಲಿದೆ, ಇಲ್ಲಿ ನಾವು ಅಭಿವೃದ್ಧಿ ಕಾಮಗಾರಿಗಳಿಗೆ ಸುಮಾರು ಒಂದು 1.5 ಕೋಟಿ ರೂಪಾಯಿಯಷ್ಟು ಅನುದಾನನ ಇವತ್ತು ನಾವು ಬಿಡುಗಡೆ ಮಾಡಿದ್ದೀವಿ. ಇವತ್ತು ಜಲ್ ಜೀವನ್ ಅಡಿಯಲ್ಲಿ ಇವತ್ತು ನಾವು ನೋಡಿದಂಗೆ ನಮ್ಮ ಒಂದು ದುರ್ದೈವ ಅಥವಾ ದುರ್ಭಾಗ್ಯ ಏನಂತಂದರೆ ಗ್ಲೋಬಲ್ ಟೆಂಡರ್ಗಳಿರೋದ್ರಿಂದ ನಮ್ಮ ಹೊಸಕೋಟೆ ಅಥವಾ ಗ್ರಾಮಾಂತರ ಜಿಲ್ಲೆಯ ಹೊರಗ ಭಾಗದಿಂದ ಸಾಕಷ್ಟು ಗುತ್ತಿಗೆದಾರರು ಇವತ್ತು ಬಂದು ಅವರು ಕೆಲಸನ ಇವತ್ತು ಯಾವಾಗ ಅನುದಾನಗಳು ಬಿಡುಗಡೆ ಆಗುತ್ತೋ ಆ ಅನುದಾನಗಳು ಬಿಡುಗಡೆ ಆದ ಮೇರೆಗೆ ಇವತ್ತು ಅವರು ಕೆಲಸಗಳನ್ನ ಪ್ರಗತಿ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಆದ್ದರಿಂದ ಸಾಕಷ್ಟು ದಿನ ಆದರೂ ಕೂಡ ಇಲ್ಲಿ ಇವತ್ತು ಏನು ಕಾಂಕ್ರೀಟ್ ಕಟಿಂಗ್ಗಳಾಗಿರ್ಬೋದು, ಪೈಪ್ಲೈನ್ಗಳು ಹಾಕಿರೋದಾಗಿರ್ಬೋದು, ಆ ಕೆಲಸಗಳನ್ನೆಲ್ಲ ಕೂಡ ಮುಗಿಸ್ತಾ ಇದ್ದಂಥದ್ದನ್ನು ನಾವು ನೋಡಿದ್ದೀವಿ. ಇವತ್ತು ಪ್ರೆಷರ್ ಟೆಸ್ಟ್ ಮಾಡಿ ಓವರ್ ಹೆಡ್ ಟ್ಯಾಂಕ್ ಕನೆಕ್ಷನ್ ಮಾಡಿ ಪೈಪ್ಲೈನ್ನ ಚಾರ್ಜ್ ಮಾಡದೇ ಇದ್ದರೆ ಎಲ್ಲಿ ನಮಗೆ ಸೋರಿಕೆ ಆಗ್ತದೆ, ಎಲ್ಲಿ ನಮಗೆ ವೇಸ್ಟೇಜ್ ಆಗ್ತದೆ, ಎಲ್ಲಿ ನಮಗೆ ಪೈಪ್ ಬರ್ಸ್ಟ್ ಆಗದೆ, ಇವೆಲ್ಲ ಮಾಹಿತಿ ಇರದಿರೋದ್ರಿಂದ ಓವರ್ ಹೆಡ್ ಟ್ಯಾಂಕ್ ಹಾಕಿ ಓವರ್ ಹೆಡ್ ಟ್ಯಾಂಕ್ ನೀರು ತುಂಬಿಸಿ ಪೈಪ್ನ ಚಾರ್ಜ್ ಮಾಡದಿದ್ದು ಇವತ್ತು ಕಾಂಕ್ರೀಟಲ್ಲಿ ಊರಲ್ಲಿರ್ತಕ್ಕಂಥ ಕಾಂಕ್ರೀಟು ಕಟಿಂಗ್ ಆಗಿರೋದನ್ನ ತುಂಬಿಸೋಕ್ಕಾಗ್ತಾ ಇಲ್ಲ. ಆದಷ್ಟು ವೇಗವಾಗಿ ಈ ಕೆಲಸಗಳೆಲ್ಲ ಮಾಡಿ ಮುಗಿಸ್ಬೇಕು ಅಂತ ಸೂಚನೆ ಕೊಟ್ಟಿದ್ದೀವಿ.